ನೋಡಿ, ದೆಹಲಿಗೆ ಹೋಗಿ ಬಂದಂತ ಸಿದ್ದರಾಮಯ್ಯನವರಿಗೆ ದೆಹಲಿಯಲ್ಲಿ ಸ್ವತಃ ರಾಹುಲ್ ಗಾಂಧಿ ಹೈಕಮಾಂಡ್ ಒಂದಕ್ಕೆ ಮಾತ್ರ ಗ್ರೀನ್ ಸಿಗ್ನಲ್ನ ಕೊಟ್ಟಿದೆ. ಮತ್ತೆಲ್ಲವೂ ರಿಜೆಕ್ಟ್ ಆಯ್ತು ಅವರ ಪ್ರಪೋಸಲ್. ಆದರೆ ಒಂದು ಅವರ ಬೇಡಿಕೆಗೆ ಅದು ಅಸ್ತು ಅಂದಿದೆ, ಹಸಿರು ನಿಶಾನೆ ತೋರಿದೆ. ಯಾವುದದು? ನಾ ಸುತ್ತಿ ಬಳಸೋದಿಲ್ಲ, ನೇರವಾಗಿ ಹೇಳ್ತೀನಿ. ನೋಡಿ, ಸಂಪುಟ ವಿಸ್ತರಣೆಗಾಗ್ಲಿ ಸಂಪುಟ ಪುನರಚನೆಗಾಗ್ಲಿ ಅವರೀಗ ಒಪ್ಪಿಗೆ ಕೊಟ್ಟಿಲ್ಲ. ಇಲ್ಲ, ನೋಡೋಣ, ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯವರು ಅಟ್ಲೀಸ್ಟ್ ನಾಗೇಂದ್ರ ಒಬ್ಬನಾದ್ರೂ ತೆಗೆದುಕೊಳ್ಬೇಕು ಅನ್ನೋದಿತ್ತು ಅವರಿಗೆ. ಅದಕ್ಕೂ ಕೂಡ ಅವರು ಓಕೆ ಅನ್ನಲಿಲ್ಲ. ಹಾಗೆ KPCC ಅಧ್ಯಕ್ಷ ಗಾದಿಯ ಸಹಜವಾಗಿ DK ಶಿವಕುಮಾರ್ ಅವ್ರದ್ದು 5 ವರ್ಷ ಆಗ್ತಾ ಇದೆ, ಬದಲಾಗಬೇಕು ಅನ್ನೋದಿದೆ. ಆಯಿತು, ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಯಾವುದಕ್ಕೆ? ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಯಾವುದಕ್ಕೆ ಅಂದರೆ 4 ವಿಧಾನ ಪರಿಷತ್ನ ಸದಸ್ಯ ಸ್ಥಾನಗಳು ಅದನ್ನು ಪೂರ್ಣ ಮಾಡಬೇಕಿದೆಯಲ್ಲ, ಅದನ್ನು ಭರ್ತಿ ಮಾಡಬೇಕಿದೆಯಲ್ಲ, ಅದಕ್ಕೆ ಸಿದ್ದರಾಮಯ್ಯವ್ರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನೀವು ಹೆಸರನ್ನ DK ಶಿವಕುಮಾರ್ ಅವರು ಹಾಗೂ ಖರ್ಗೆ ಅವ್ರ ಜೊತೆ ಮಾತನಾಡಿ ಫೈನಲ್ ಮಾಡಿ ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಒಮ್ಮತದ ಹೆಸರುಗಳನ್ನ ತನ್ನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಯಾಕಂದರೆ ನೋಡಿ, ಸಿದ್ದರಾಮಯ್ಯನವರು ಒಂದು 4 ಹೆಸರು ತಗೊಂಡೋಗಿದ್ರು, DK ಶಿವಕುಮಾರ್ ಅವರು ಒಂದು 2-3 ಹೆಸರು ತಗೊಂಡೋಗಿದ್ರು, ಖರ್ಗೆ ಅವರು 1-2 ಹೆಸರನ್ನ ಆಲ್ರೆಡಿ ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಸೊ ಅವೆಲ್ಲವನ್ನು ನೋಡಿದ ನಂತರ ಇದ್ಯಾಕೋ ಗೊಂದಲ ಜಾಸ್ತಿ ಆಗುತ್ತೆ ಅಂತೇಳಿ ನೀವು ಕೂತ್ ಮಾತಾಡಿ ಒಮ್ಮತಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯವರು ತೆಗೆದುಕೊಂಡು ಹೋದಂಥ ಹೆಸರುಗಳು ಯಾವ್ಯಾವುದು, DK ಶಿವಕುಮಾರ್ ಪ್ರಪೋಸ್ ಮಾಡಿದಂಥ ಹೆಸರುಗಳು ಯಾವ್ಯಾವುದು, ಹಾಗೂ ಖರ್ಗೆ ಅವರು ಮುಂದಿಟ್ಟಿದ್ದಂತಹ 2 ಹೆಸರುಗಳು ಯಾವ್ಯಾವುದು, ಹಾಗೂ ಅಂತಿಮವಾಗಿ ಯಾರಿಗೆ ದೊರಕಬಹುದು ವಿಧಾನ ಪರಿಷತ್ ಸದಸ್ಯ ಸ್ಥಾನ. ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಕುತೂಹಲ ಇದೆ, ಯಾರಾಗ್ತಾರೆ ವಿಧಾನ ಪರಿಷತ್ನ ಸದಸ್ಯರು, ಯಾರಾಗ್ತಾರೆ? ಯಾಕಂದ್ರೆ ಆಕಾಂಕ್ಷಿಗಳ ಪಟ್ಟಿ ಅದು ಹನುಮಂತನ ಬಾಲ ಬೆಳೆದಂಗೆ ಬೆಳೆದಿದೆ. ಅದಕ್ಕೇನು ಕೊನೆ ಇಲ್ಲ. ನಿಮಗೆ ಬರೀ ಆಕಾಂಕ್ಷಿಗಳ ಹೆಸರು ಹೇಳ್ತಾ ಹೋದ್ರೆ 60 ನಿಮಿಷ ಬೇಕು. ಅಷ್ಟೇ ಹೆಸರುಗಳಿವೆ. ನೀವು ಯೋಚನೆ ಮಾಡಿ ಎಷ್ಟು ಹೆಸರು ಇರ್ಬೋದು ಅಂತ ಹೇಳಿ. ಅಷ್ಟು ಜನ ಆಸ್ಪಿರೆಂಟ್ಸ್. ಆದರೆ ದೆಹಲಿಗೆ ಹೋಗಿದ್ದು ಬೆರಳಿಕೆ ಹೆಸರುಗಳು. ಯಾರ್ಯಾರು ನೋಡಿ, ಸಿದ್ದರಾಮಯ್ಯನವರು ಒಂದು 3-4 ಹೆಸರನ್ನ ಮುಂದಿಟ್ಟಿದ್ದಾರೆ. ಅವರಿಗೂ ಗೊತ್ತು ನೋಡಿ, ಈ 3-4 ಸ್ಥಾನ ಇದ್ದಾಗ ಒಂದು ಸಿದ್ದರಾಮಯ್ಯನವ್ರ ಕೋಟ, ಮತ್ತೊಂದು DK ಶಿವಕುಮಾರ್ ಕೋಟ, ಮಗದೊಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೋಟ, ಇನ್ನೊಂದು ಹೈಕಮಾಂಡ್ ಬೇರೆ ಬೇರೆ ಕಾರಣಗಳಿಗಾಗಿ ಒಂದನ್ನು ಕೊಡುತ್ತೆ. ಈ ರೀತಿ ಆಗುತ್ತೆ ಅನ್ನೋದು ಅವರಿಗೂ ಗೊತ್ತು. ಆದರೂ ಕೂಡ ಪ್ರಪೋಸ್ ಮಾಡುವಾಗ ಒಂದು 3-4 ಹೆಸರನ್ನ ಕೊಡ್ತಾರೆ. ಸಮುದಾಯವಾರವೂ ಕೊಡ್ತಾರೆ. ಹಾಗೆ ತಮ್ಮ ಬೆಂಬಲಿಗರು ಯಾರೆಲ್ಲ ಬೆನ್ನು ಬಿದ್ದಿರ್ತಾರಲ್ಲ ಅವ್ರನ್ನ ಸಮಾಧಾನ ಮಾಡೋ ಸಲುವಾಗಿಯೂ ಕೊಡ್ತಾರೆ. ಅದಲ್ಲದೆ ಇದ್ರೆ ಇದಾದ್ರೂ ಆಗಲಿ ಅನ್ನುವ ಲೆಕ್ಕಾಚಾರದಲ್ಲೂ ಕೊಡ್ತಾರೆ. ಈ ರೀತಿಯಾಗಿ 3-4 ಹೆಸರನ್ನು ಕೊಡ್ತಾರೆ. ಹಾಗೆ ಸಿದ್ದರಾಮಯ್ಯನವರು ಕೊಟ್ಟಂತ 3-4 ಹೆಸರುಗಳು, DK ಶಿವಕುಮಾರ್ ಕೊಟ್ಟಂತ 2-3 ಹೆಸರುಗಳು, ಹಾಗೂ ಖರ್ಗೆ ಅವ್ರು ಕೊಟ್ಟದ್ದು 2 ಹೆಸರು. ನಾ ಎಲ್ಲವನ್ನೂ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲು ಸಿದ್ದರಾಮಯ್ಯನವರು ಯಾವ್ಯಾವ ಹೆಸರು ಕೊಟ್ಟರು. ಸಿದ್ದರಾಮಯ್ಯನವರು ಮುಂದಿಟ್ಟಂತ ಮೊದಲನೇ ಹೆಸರು ದಿನೇಶ್ ಅಮೀನ್ ಮೊಟ್ಟು ಅವರು. ನೋಡಿ, ದಿನೇಶ್ ಅಮೀನ್ ಮೊಟ್ಟು ಅವರು ಈ ಹಿಂದೆ 2013ರಿಂದ 2018 ನಡುವೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಧ್ಯಮ ಸಲಹೆಗಾರರಾಗಿ ಕಾರ್ಯನಿರ್ವಹಣೆ ಮಾಡಿದ್ರು. ಆದರೆ ಈಗ KV ಪ್ರಭಾಕರ್ ಅವರು ಮಾಧ್ಯಮ ಸಲಹೆಗಾರರಾಗಿರೋದ್ರಿಂದ ಅವರು ಸಹಜವಾಗಿ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನ ನಿರೀಕ್ಷೆಯನ್ನು ಇಟ್ಕೊಂಡಿರ್ಬೋದು. ಸಿದ್ದರಾಮಯ್ಯನವರು ಅಷ್ಟಿಲ್ಲದೆ ಹೆಸರನ್ನ ಪ್ರಪೋಸ್ ಮಾಡಿಲ್ಲ. ಸಿದ್ದರಾಮಯ್ಯನವರಿಗೆ ದಿನೇಶ್ ಅಮೀನ್ ಮೊಟ್ಟು ಅವರ ಹೆಸರನ್ನ ಮೊದಲನೇದಾಗಿ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಅದರ ಜೊತೆಗೆ ನೋಡಿ, ಇದು ಹಿಂದುಳಿದ ವರ್ಗದ ಕೋಟಾದ ಅಡಿಯಲ್ಲಿ ಸಹಜವಾಗಿ ದಿನೇಶ್ ಅಮೀನ್ ಮೊಟ್ಟು ಅವರ ಹೆಸರು ಹೈಕಮಾಂಡ್ ಮುಂದೆ ಪ್ರಪೋಸ್ ಆಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಸ್ವತಃ ಸಿದ್ದರಾಮಯ್ಯನವರು ಮುಂದಿಟ್ಟಿರುವಂಥ ಇನ್ನೂ 3 ಹೆಸರುಗಳು. ಯಾಕಂದರೆ ನೋಡಿ, ಸಿದ್ದರಾಮಯ್ಯನವರು ಎಲ್ಲ ಲೆಕ್ಕಾಚಾರ ಹಾಕೊಂಡೇ ಹೋಗಿರ್ತಾರೆ. OBCಯಿಂದ ಯಾವ ಹೆಸರು ಕೊಡಬೇಕು, ಒಕ್ಕಲಿಗ ಸಮುದಾಯ ಅಂದರೆ ಯಾವ ಹೆಸರನ್ನು ಪ್ರಪೋಸ್ ಮಾಡಬೇಕು, ಇಲ್ಲ ಲಿಂಗಾಯತ ಸಮುದಾಯ ಅಂತ ಬಂದರೆ ಯಾವ ಹೆಸರು ಪ್ರಪೋಸ್ ಮಾಡಬೇಕು. ಈ ರೀತಿ ಲೆಕ್ಕಾಚಾರ ಎಲ್ಲ ಆಲೋಚನೆ ಮಾಡಿದ ನಂತರವೇ ಅವರು ಹೈಕಮಾಂಡ್ ಮುಂದೆ ಪಟ್ಟಿಯನ್ನು ಕೊಟ್ಟಿರುವಂಥದ್ದು. ಹಾಗೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಬಹುಶಃ ಬಹಳ ಸುದ್ದಿಯಲ್ಲಿಲ್ಲ ಈಗ ಅವರು. ಆದರೂ ಕೂಡ ಸಿದ್ದರಾಮಯ್ಯನವರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಹೆಸರನ್ನು ಕೂಡ ಪ್ರಪೋಸ್ ಮಾಡಿದ್ದಾರೆ, ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸಿದ್ದಾರೆ ಅನ್ನುವಂಥದ್ದಿದೆ. ಬಹುಶಃ ಸಿದ್ದರಾಮಯ್ಯನವರು ಹಾಗೂ ರಮೇಶ್ ಕುಮಾರ್ ಅವರ ನಡುವಿನ ಬಾಂಧವ್ಯವೂ ಅದಕ್ಕೆ ಕಾರಣ ಆಗಿರ್ಬೋದು. ಆದರೆ ಮುಂದಿಟ್ಟಿದ್ದಾರೆ. ಅದು ಒಪ್ಪಿಗೆ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಯಾಕಂದರೆ ಸಮುದಾಯವಾರು, ಸೀನಿಯಾರಿಟಿ ಇವೆಲ್ಲವನ್ನು ನೋಡ್ತಾ ಹೋಗುವಾಗ ಒಂದು ಕಡೆ ಅವರು ಅರ್ಹರಾಗ್ಬೋದು, ಮತ್ತೊಂದು ಕಡೆ ಅರ್ಹರಾಗದೇ ಇರ್ಬೋದು. ಆದರೆ ಹೆಸರು ಪ್ರಪೋಸ್ ಆಗಿರೋದು ನಿಜ. ದೆಹಲಿಯ ಮೂಲಗಳು ಕೂಡ ಇದನ್ನ ಖಚಿತಪಡಿಸಿವೆ. ಅದರ ಜೊತೆಗೆ ನೋಡಿ, DK ಶಿವಕುಮಾರ್ ಅವ್ರದ್ದು 1-2 ಹೆಸರು ಹೇಳ್ಬಿಡ್ತೀನಿ. DK ಶಿವಕುಮಾರ್ ಅವರು ಪ್ರಮುಖವಾಗಿ ಪ್ರಪೋಸ್ ಮಾಡಿರುವಂಥದ್ದು ಒಂದು ರಘುನಂದನ್ ರಾಮಣ್ಣ, ಅಂದರೆ
ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು CP ಯೋಗೇಶ್ವರ್ ಅವರಿಗೆ ಬಿಟ್ಟುಕೊಟ್ರಲ್ಲ. ಯೋಗೇಶ್ವರ್ ಏನಾದರೂ ಕಾಂಗ್ರೆಸ್ಸಿಗೆ ಬರಲಿಲ್ಲ ಅಂದರೆ ಅಲ್ಲಿ ರಘುನಂದನ್ ರಾಮಣ್ಣ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಬೇಕು ಅಂತ DK ಶಿವಕುಮಾರ್ ಅವರು ರೆಡಿ ಇದ್ರು. ಸುಮ್ಮನೆ ಅವ್ರು ಹೇಳ್ಕೊಂಡು ಓಡಾಡ್ತಾ ಇದ್ರು. DK ಶಿವಕುಮಾರ್ ಅವರು ಏನಂತ, ನಾನೇ ಕ್ಯಾಂಡಿಡೇಟು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಅವ್ರ ತಲೆಯಲ್ಲಿದ್ದು ಯೋಗೇಶ್ವರ್ ಏನಾದರೂ ಕೊನೆ ಕ್ಷಣದಲ್ಲಿ ಕೈ ಕೊಟ್ಟರೆ ಆಗ ರಘುನಂದನ್ ರಾಮಣ್ಣ ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಇದ್ರು. ಆದರೆ ಯೋಗೇಶ್ವರ್ ಬಂದಿದ್ದರಿಂದ ರಘುನಂದನ್ ರಾಮಣ್ಣ ಕ್ಷೇತ್ರ ತ್ಯಾಗ ಮಾಡಿದ್ರು. ಹೀಗಾಗಿ ಅವರಿಗೆ ಈಗ MLC ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಈಗ DK ಶಿವಕುಮಾರ್ ಅವರು ಇಟ್ಟಿದ್ದಾರೆ. ಅದ್ರ ಜೊತೆಗೆ DK ಶಿವಕುಮಾರ್ ಅವರು ಮುಂದಿಟ್ಟಿರುವಂಥ ಮತ್ತೊಂದು ಹೆಸರು ವಿನಯ್ ಕಾರ್ತಿಕ್ ಅವರು. ಅವರ ಆಪ್ತರು. ಇತ್ತೀಚೆಗೆ ಕೆಲವು ಕಾರಣಗಳಿಗಾಗಿ ಅವರ ಹೆಸರು ಕೂಡ ಬಹಳ ಚರ್ಚೆಗೆ ಬಂದಿತ್ತು. ಈ ಹಿಂದೆ ಕೂಡ DK ಶಿವಕುಮಾರ್ ಅವರು ವಿನಯ್ ಕಾರ್ತಿಕ್ ಅವ್ರನ್ನ MLC ಮಾಡುವಂಥ ಪ್ರಯತ್ನ ಮಾಡಿದ್ರು, ಆದರೆ ಆಗಿರಲಿಲ್ಲ. ಈಗ ಅವ್ರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಅದರ ಜೊತೆಗೆ DK ಶಿವಕುಮಾರ್ ಅವರ ಪಟ್ಟಿಯಲ್ಲಿ BV ಶ್ರೀನಿವಾಸ್ ಅವರ ಹೆಸರು ಕೂಡ ಹೋಗಿದೆ. BV ಶ್ರೀನಿವಾಸ್ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದವರು. ಆದರೆ ಈಗ ವಾಪಸ್ ಕರ್ನಾಟಕಕ್ಕೆ ಮರಳಿದ್ದಾರೆ. ಯಾವುದೇ ಸ್ಥಾನದಲ್ಲಿಲ್ಲ. ಈ ಹಿಂದೆ ಹಲವು ಬಾರಿ ಅವರ ಹೆಸರು ಚರ್ಚೆ ಆಗಿತ್ತು. DK ಶಿವಕುಮಾರ್ ಅವರು ಸ್ವತಃ ತಾನೇ ಅವರ ಹೆಸರನ್ನ MLC ಸ್ಥಾನಕ್ಕೆ ಪ್ರಪೋಸ್ ಮಾಡ್ತೀನಿ ಅಂದಾಗಲೂ ಕೂಡ BV ಶ್ರೀನಿವಾಸ್ ಸ್ವತಃ ಬೇಡ ಅಂತಿದ್ರು. BV ಶ್ರೀನಿವಾಸ್ ಅವರಿಗೆ ನೋಡಿ, ಒಂದು ಕಡೆ ಅವರು ಬಲಿಜ ಸಮುದಾಯವನ್ನು ಪ್ರತಿನಿಧಿಸ್ತಾರೆ, ಆದರೆ ಅವರ ಇಮೇಜ್ ಹೈಕಮಾಂಡ್ ಲೆವೆಲ್ಲಿ ಯಾವಾಗ ಕೋವಿಡ್ ಟೈಮಲ್ಲಿ ಅವ್ರು ಮಾಡಿದಂಥ ಕೆಲಸ ಇತ್ತಲ್ಲ, ಅವರು ಆಕ್ಸಿಜನ್ ಮ್ಯಾನ್ ಅಂತಲೇ ಕರೆಸ್ಕೊಂಡ್ರು. ಆ ಎಲ್ಲ ಹಿನ್ನೆಲೆಯಲ್ಲಿ ಒಂದಷ್ಟು ಅಡ್ವಾಂಟೇಜ್ ಇದೆ. DK ಶಿವಕುಮಾರ್ ಅವರು ಅವರ ಹೆಸರನ್ನ ಪ್ರಪೋಸ್ ಮಾಡಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ 2 ಹೆಸರನ್ನ ಪ್ರಪೋಸ್ ಮಾಡಿದ್ದಾರೆ. ಅದನ್ನು ಹೇಳುವ ಮೊದಲು DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವರು ಇಬ್ಬರೂ ಕೂಡ ಒಪ್ಪುವಂತಹ ಒಂದೆರಡು ಹೆಸರುಗಳು ಕೂಡ ಚರ್ಚೆ ಆಗಿದೆ. ಯಾವುದು ಅಂದರೆ ನೋಡಿ, ನಂಬರ್ 1 VR ಸುದರ್ಶನ್ ಅವರು. VR ಸುದರ್ಶನ್ ಅವರು ವಿಧಾನ ಪರಿಷತ್ನ ಸಭಾಪತಿಯಾಗಿ ಕಾರ್ಯನಿರ್ವಹಣೆ ಮಾಡಿದಂಥ ಅನುಭವವನ್ನು ಹೊಂದಿದ್ದಾರೆ. ಹಾಗೆ ರಮೇಶ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿ ಕೆಲಸ ಮಾಡಿದಂಥ ಒಂದು ಅನುಭವವನ್ನು ಹೊಂದಿದ್ದಾರೋ ಅದೇ ರೀತಿಯಲ್ಲಿ ಇವರಿಗೂ ಅನುಭವ ಇದೆ. ಹಾಗೆ ಅವರು OBC ಹಿಂದುಳಿದ ವರ್ಗಕ್ಕೆ ಸೇರ್ತಾರೆ. ಸಹಜವಾಗಿ ಅವರ ಹೆಸರು ಕೂಡ ಈಗ, ಯಾಕಂದರೆ ಸಿದ್ದರಾಮಯ್ಯವರು ಹಾಗೂ DK ಶಿವಕುಮಾರ್ ಇಬ್ಬರು ಕೂಡ ಅಪೋಸ್ ಮಾಡೋದಿಲ್ಲ ಅಂತಹ ವ್ಯಕ್ತಿತ್ವ. ಮತ್ತು ನೋಡಿ, 2006ರಿಂದ ಈಚೆಗೆ ಅವರಿಗೆ ಯಾವ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಒಮ್ಮೆ KPSC ಚೇರ್ಮನ್ಗೆ ಅವರ ಹೆಸರು ಹೋಯಿತು, ಅದು ಕೂಡ ಆಗಲಿಲ್ಲ. ಅವರು ಶಾಸಕ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ರು, ಅವರಿಗೆ ಟಿಕೆಟೇ ಕೊಡಲಿಲ್ಲ, MLCಯೂ ಮಾಡಲಿಲ್ಲ. ಹಲವು ಬಾರಿ ಅವರ ಹೆಸರು ಹೈಕಮಾಂಡ್ವರೆಗೂ ಹೋಗಿ ಕಡೆ ಕ್ಷಣದಲ್ಲಿ ಅವರ ಹೆಸರನ್ನ ಕೈ ಬಿಟ್ಟಿರುವಂಥ ಹಲವು ಉದಾಹರಣೆಗಳಿದೆ. ಈ ಬಾರಿ ಅವ್ರಿಗೊಂದು ಅವಕಾಶ ಸಿಗಬಹುದಾ? ಸಿದ್ದರಾಮಯ್ಯನವರು, DK ಶಿವಕುಮಾರ್, ಖರ್ಗೆ ಅವರು ಯಾರು ಕೂಡ ಅವ್ರನ್ನ ಅಪೋಸ್ ಮಾಡೋದಿಲ್ಲ. ಆದರೆ ಯಾರು ಗಟ್ಟಿಯಾಗಿ ಪ್ರಪೋಸ್ ಮಾಡ್ತಾರೆ, ಯಾರಾದರೂ ಒಬ್ರು ಗಟ್ಟಿಯಾಗಿ ಆಗಲೇಬೇಕು ಅಂತಲಿ ಪಟ್ಟಿಟ್ಕೊಂಡು ನಿಂತರೆ ಆಗೇ ಆಗುತ್ತೆ. ಹೈಕಮಾಂಡ್ಗೂ ಕೂಡ ವಿರೋಧ ಮಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ನೋಡಿ, ಮತ್ತೆ ಎಷ್ಟರ ಮಟ್ಟಿಗೆ ಪಕ್ಷನಿಷ್ಠರಾಗಿದ್ದಾರೆ ಅಂದರೆ VR ಸುದರ್ಶನ್ ಅವರಿಗೆ 2 ಬಾರಿ, ಒಮ್ಮೆ BJPಯಿಂದ ಮತ್ತೊಮ್ಮೆ JDS ಇಂದ, ಸ್ವತಃ ದೇವೇಗೌಡರು JDS ಇಂದ ಆಹ್ವಾನ ಕೊಟ್ಟಿದ್ರು. 2018ರಲ್ಲಿ ಸ್ವತಃ ಯಡಿಯೂರಪ್ಪನವರು ಆಹ್ವಾನ ಕೊಟ್ಟಿದ್ರು. ಆ ಯಾವ ಸಂದರ್ಭದಲ್ಲೂ ಕೂಡ ಅಧಿಕಾರದ ಆಸೆಗೆ ಪಕ್ಷವನ್ನು ಬಿಟ್ಟು ಹೋಗಲಿಲ್ಲ VR ಸುದರ್ಶನ್. ಪಕ್ಷನಿಷ್ಠರಾಗಿ ಉಳಿದಿದ್ದಾರೆ ಹಾಗೂ ಪಕ್ಷದ ಸಂಕಷ್ಟದ ಸಂದರ್ಭದಲ್ಲಿ ಸಮರ್ಥವಾಗಿ ಪಕ್ಷವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅವರು ಪಕ್ಷದ ಪರವಾಗಿ ದನಿ ಎತ್ತಿದ್ದಾರೆ. ಮಾಧ್ಯಮಗಳಲ್ಲಿ, ಚರ್ಚೆಗಳಲ್ಲಿ ಭಾಗವಹಿಸಿ, ಅದು ಕೂಡ ಬಹಳ ಕಷ್ಟದ ಸಂದರ್ಭದಲ್ಲಿ ಅವರು ಪಕ್ಷದ ಪರವಾಗಿ ಯಾವಾಗ ವಾದ ಮಾಡಿದ್ದಾರೆ ಅಂದರೆ ಪಕ್ಷ ಸಂಕಷ್ಟದಲ್ಲಿದ್ದಾಗ, ಪಕ್ಷ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ, ಅಂತಹ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ನಿಂತಂಥವ್ರು. ಹೀಗಾಗಿ ಅವ್ರಿಗೊಂದು ಅವಕಾಶ ಸಿಗಬೇಕು ಅನ್ನುವಂಥ ಅಭಿಪ್ರಾಯ ಎಲ್ಲರದ್ದು ಇದೆ. ಆದರೆ ಅಂತಿಮವಾಗಿ ಏನಾಗುತ್ತೆ, ಹೈಕಮಾಂಡ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಹಾಗೂ ಯಾರು ಅವರ ಪರವಾಗಿ ಗಟ್ಟಿಯಾಗಿ ಧ್ವನಿಯನ್ನು ಎತ್ತಾರೆ ಅದನ್ನು ಆಧರಿಸಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನುವುದು ನ್ಯಾಯಯುತವಾಗಿ ನೋಡೋದಾದ್ರೆ ಅವ್ರಿಗೊಂದು ಅವಕಾಶ ಸಿಗಬೇಕು ಅನ್ನೋದು ಸ್ಪಷ್ಟವಾಗಿದೆ. ಅದೇ ರೀತಿಯಲ್ಲಿ BL ಶಂಕರ್ ಅವರ ಹೆಸರು ಕೂಡ ಹೈಕಮಾಂಡ್ ಮುಂದೆ ಪ್ರಪೋಸ್ ಆಗ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಆಗಲಿ, ಖರ್ಗೆ ಅವರಾಗಲಿ ವಿರೋಧ ಮಾಡುವಂಥ ಹೆಸರಲ್ಲ. ಆ ದೃಷ್ಟಿಯಿಂದ ಅವರ ಹೆಸರು ಕೂಡ ಈಗ ಹೈಕಮಾಂಡ್ ಮುಂದೆ ಇದೆ. ಆದರೆ ನೋಡಿ, ಅವರಿಗೆ ಹಿಂದೆ ಟಿಕೆಟ್ ಕೊಟ್ಟಿದ್ದಾರೆ, MP ಟಿಕೆಟ್ ಕೊಟ್ಟಿದ್ದಾರೆ, MLA ಟಿಕೆಟ್ ಕೊಟ್ಟಿದ್ದಾರೆ. ಅಂದರೆ ಅವಕಾಶಗಳು ಸಿಗ್ತಾ ಬಂದಿದೆ. ಚಿತ್ರಕಲಾ ಪರಿಷತ್ನ ಅಧ್ಯಕ್ಷರಾಗಿ ಸತತವಾಗಿ ಮುಂದುವರಿತಾ ಇದ್ದಾರೆ. ಇವೆಲ್ಲ ಒಂದು ಕಡೆ ಅವ್ರಿಗೇನೋ ಒಂದು ಅವಕಾಶ ಸಿಕ್ಕಿದೆ ಅನ್ನುವಂಥ ಚರ್ಚೆಗೂ ಆಸ್ಪದವನ್ನು ಕೊಟ್ಟಿದೆ. ಆದರೆ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ, ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು ರಮೇಶ್ ಬಾಬು ಅವರು ಕೂಡ ಈಗ ಮಾಧ್ಯಮ ವಿಭಾಗದ, KPCC ಮಾಧ್ಯಮ ವಿಭಾಗದ ಜವಾಬ್ದಾರಿಯನ್ನು ತೆಗೆದುಕೊಂಡು ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಪಕ್ಷದ ಪರವಾಗಿ ಸಮರ್ಥವಾಗಿ ವಾದವನ್ನು ಮಂಡಿಸ್ತಾ ಇರ್ತಾರೆ, ಚರ್ಚೆಗಳಲ್ಲಿ ಭಾಗವಹಿಸ್ತಾರೆ, ಸುದ್ದಿಗೋಷ್ಠಿಯನ್ನು ಸಂಘಟಿಸ್ತಾರೆ. ಈ ಎಲ್ಲ ಸಂದರ್ಭದಲ್ಲೂ ಕೂಡ ಪಕ್ಷವನ್ನು ಬಲವಾಗಿ ಸಮರ್ಥನೆ ಮಾಡಿಕೊಳ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸಹಜವಾಗಿ ರಮೇಶ್ ಬಾಬು ಅವರ ಹೆಸರು ಈಗ ಚರ್ಚೆ ಆಗಿದೆ, ಮುನ್ನೆಲೆಗೆ ಬಂದಿದೆ.
ಆದರೆ ಒಮ್ಮೆ ಅವರಿಗೂ ಕೂಡ MLC ಅವಕಾಶ ಸಿಕ್ಕಿತ್ತು, ಅಂದರೆ ಟಿಕೆಟ್ ಸಿಕ್ಕಿತ್ತು ಅವರಿಗೆ, ಆದರೆ ಗೆಲುವು ಸಿಗಲಿಲ್ಲ. ಈಗ MLCಯ ಅವಕಾಶವನ್ನು ಕೇಳ್ತಾ ಇದ್ದಾರೆ, ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಇವರ ಹೆಸರಿಗೂ ಕೂಡ ಯಾರು ಕೂಡ ವಿರೋಧ ಮಾಡುವಂಥ ಹೆಸರಲ್ಲ ಅಂತ. ಯಾಕೆ ಈ ಹೆಸರುಗಳನ್ನ ಚರ್ಚೆ ಮಾಡ್ತಿದ್ದೀನಿ ಅಂದರೆ, ಯಾರು ಕೂಡ ಯಾವ ನಾಯಕರೇ ಆಗಲಿ, ಖರ್ಗೆ ಅವರಾಗಲಿ, ಇನ್ಫ್ಯಾಕ್ಟ್ ಖರ್ಗೆ ಅವರು ಅತಿ ಹೆಚ್ಚು ಒತ್ತು ಕೊಟ್ಟು ಮಾತನಾಡ್ಬೋದು. ಇನ್ಫ್ಯಾಕ್ಟ್ ಖರ್ಗೆ ಅವರು ಅತಿ ಹೆಚ್ಚು ಒತ್ತು ಕೊಟ್ಟು ಮಾತನಾಡಬಹುದು. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗೊತ್ತಿದೆಯೋ ಇಲ್ಲೋ, ಪ್ರಿಯಾಂಕ್ ಖರ್ಗೆ ಅವರಿಗೆ ರಮೇಶ್ ಬಾಬು ಅವ್ರ ಕೆಲಸ ಏನು ಅಂತ ಹೇಳಿ ಚೆನ್ನಾಗಿ ಗೊತ್ತಿದೆ, ಭಾಳ ಹತ್ತಿರದಿಂದ ನೋಡ್ತಾರಲ್ಲ. ಹೀಗಾಗಿ ಹಾಗೆ DK ಶಿವಕುಮಾರ್ ಅವರು ಕೂಡ ಗಟ್ಟಿ ಧ್ವನಿಯಲ್ಲಿ ಅವರ ಹೆಸರನ್ನ ಪ್ರಪೋಸ್ ಮಾಡ್ಬೋದು. ಇದು ರಮೇಶ್ ಬಾಬು ಅವರಿಗೆ ಇರುವಂಥ ಅಡ್ವಾಂಟೇಜ್ಗಳು. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು 2 ಹೆಸರನ್ನ ಪ್ರಪೋಸ್ ಮಾಡಿದ್ದಾರೆ. ಅಂದರೆ ಮೊದಲನೇದಾಗಿ ದಲಿತ ಸಂಘರ್ಷ ಸಮಿತಿಯ ನಾಯಕರಾಗಿ ಗುರುತಿಸಿಕೊಂಡಿರುವಂಥ ಸಾಗರ್ ಅವರ ಹೆಸರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಪೋಸ್ ಮಾಡಿದ್ದಾರೆ. ನೋಡಿ, ರಮೇಶ್ ಬಾಬು ಅವ್ರದ್ದು ಈಗ ವಿರೋಧ ಮಾಡದೇ ಇರ್ಬೋದು, ಆದರೆ ಅತಿ ಹೆಚ್ಚು ಒತ್ತು ಕೊಟ್ಟು ಯಾರ ಹೆಸರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಪೋಸ್ ಮಾಡ್ತಾ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಮುಂದಿಟ್ಟಿದ್ದಾರೆ ಅಂದರೆ ಅದು ಸಾಗರ್. ನೋಡಿ, ಏನು ಮಾಡ್ತಾರೆ ಈ ನಾಯಕರೆಲ್ಲ, ತಮ್ಮ ಭಾಗದಲ್ಲಿ ಹಾಗೂ ತಮ್ಮ ಬೆಂಬಲಕ್ಕೆ ಯಾರು ಗಟ್ಟಿಯಾಗಿ ನಿಲ್ತಾರೆ ಅವರಿಗೆ ಶಕ್ತಿ ತುಂಬುವ ಉದ್ದೇಶದಿಂದ ಅವ್ರ ಹೆಸರನ್ನ MLCಗೆ ಪ್ರಪೋಸ್ ಮಾಡ್ತಾರೆ. ಆ ರೀತಿಯ ಬೆಳವಣಿಗೆಗಳನ್ನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಈಗ ಆಗ್ತಿರೋದು ಅದೇ. ನೋಡಿ, ಪಕ್ಷ ನಿಷ್ಠೆಗಿಂತ ವ್ಯಕ್ತಿ ನಿಷ್ಠೆಗೆ ಹೆಚ್ಚು ಮಹತ್ವ ಸಿಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಅನ್ನುವಂಥದ್ದು. ಇನ್ನು ಸತೀಶ್ ಜಾರಕಿಹೊಳಿ ಅವರು VS ಉಗ್ರಪ್ಪನವರ ಹೆಸರನ್ನ ಪ್ರಪೋಸ್ ಮಾಡಿದ್ದಾರೆ. ಅವ್ರು ಮಾಡಿದಾರೋ ಬಿಟ್ಟಿದ್ದಾರೋ, VS ಉಗ್ರಪ್ಪನವರು ಸತೀಶ್ ಜಾರಕಿಹೊಳಿ ಅವರ ಮೂಲಕ ಪ್ರಯತ್ನ ಮಾಡಿರೋದು ನಿಜ. ಸಿದ್ದರಾಮಯ್ಯನವ್ರ ಬಳಿ ಹೋದಾಗ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ಕಡೆಗೆ ಕೈಬೆಟ್ಟು ಮಾಡಿ ತೋರಿಸಿರುವ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ಮೂಲಕ VS ಉಗ್ರಪ್ಪನವರು ಪ್ರಯತ್ನ ಮಾಡಿರುವಂಥ ಸಾಧ್ಯತೆ ಇದೆ. ST ಸಮುದಾಯಕ್ಕೆ ಏನಾದರೂ ಆದ್ಯತೆ ಕೊಡೋದು ಅಂತಾನೆ ಆದರೆ ಆಗ ಉಗ್ರಪ್ಪನವ್ರ ಹೆಸರು ಚರ್ಚೆಗೆ ಬರುತ್ತೆ. ಈಗ ಆ ರೀತಿಯ ಸಾಧ್ಯತೆಗಳು ಮೇಲ್ನೋಟಕ್ಕೆ ಗೋಚರಿಸ್ತಾ ಇಲ್ಲ. ಹೀಗಾಗಿ VS ಉಗ್ರಪ್ಪನವ್ರ ಹೆಸರು ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸ್ತೋ ಗೊತ್ತಿಲ್ಲ, ಆದರೆ ಸತೀಶ್ ಜಾರಕಿಹೊಳಿ ಅವರು ಪ್ರಪೋಸ್ ಮಾಡುವ ಹಿನ್ನೆಲೆಯಲ್ಲಿ ಸಹಜವಾಗಿ ಅದಕ್ಕೊಂದು ಗಂಭೀರತೆ ಇದೆ ಅನ್ನುವಂಥದ್ದು ವಾಸ್ತವ. ಹೀಗೆ ಇಷ್ಟೆಲ್ಲ ಹೆಸರುಗಳು ಚರ್ಚೆ ಆಗ್ತಾ ಇದೆ. ಹೇಳಿದ್ನಲ್ಲ, ಅದು VR ಸುದರ್ಶನ್, BL ಶಂಕರ್, ವಿನಯ್ ಕಾರ್ತಿಕ್, ರಘುನಂದನ್ ರಾಮಣ್ಣ, ಹೇಳಿದ್ನಲ್ಲ BV ಶ್ರೀನಿವಾಸ್ ಆಗಿರ್ಬೋದು, ಬಹಳಷ್ಟು ಹೆಸರುಗಳು, ರಮೇಶ್ ಕುಮಾರ್ ಅವ್ರದ್ದು, ಸಾಗರ್ ಅವ್ರದ್ದು, DSS ಸಾಗರ್, ಹೀಗೆ ಬಹಳಷ್ಟು ಹೆಸರುಗಳು ಚರ್ಚೆ ಆಗ್ತಾ ಇದೆ. ಆದರೆ ಅಂತಿಮವಾಗಿ ನೋಡಿ, ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ಹೆಸರು ಬಂದಿದ್ದರಿಂದಲೇ ಸ್ವತಃ ರಾಹುಲ್ ಗಾಂಧಿ ಅವರು ನೀವು ಕೂತು ಮಾತನಾಡಿ, ಸಾಧ್ಯವಾದಷ್ಟು ಸಿಂಗಲ್ ನೇಮ್ನ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿ ಒಂದೊಂದು ಸಮುದಾಯದಿಂದ. ಹೀಗೆ 2-3 ಜನರ ಹೆಸರು ಅಂತಂದರೆ ನಾವೇನು ಮಾಡೋದು? ಒಬ್ರದ್ದೇ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರನ್ನೂ ಗಮನಿಸಬೇಕಾಗುತ್ತೆ ಅನ್ನೋದನ್ನ ಹೇಳಿರೋದ್ರಿಂದ ಈಗ ಇವರು ಕುಳಿತು ಒಂದು ಅಂತಿಮ ನಿರ್ಣಯಕ್ಕೆ ಬಂದು ಆನಂತರ ಹೈಕಮಾಂಡ್ ಮುಂದೆ ಹೆಸರನ್ನ ಪ್ರಪೋಸ್ ಮಾಡಬೇಕಾಗಿದೆ. ಇಷ್ಟು ಹೆಸರುಗಳನ್ನ ನೀವು ಗಮನಿಸಿದ್ರಿ. ನಾನು ಹೇಳಿದೆ, ಒಬ್ಬೊಬ್ಬರ ಹೆಸರನ್ನು ಕೂಡ ಹೇಳಿದೆ, ಯಾವ ಕಾರಣಕ್ಕಾಗಿ ಅವರ ಹೆಸರುಗಳು ಚರ್ಚೆ ಆಗ್ತಿದೆ ಅನ್ನೋದನ್ನು ಕೂಡ ಹೇಳಿದೆ. ಈ ಪೈಕಿ ಯಾರು ಅರ್ಹರು ಯಾರು ಅಂತ ಅನ್ಸುತ್ತೆ, ಯಾರಿಗೆ ಅವಕಾಶ ಸಿಗಬೇಕು ಅನ್ಸುತ್ತೆ, ಯಾರು ಅವಕಾಶ ವಂಚಿತರು ಅಂತ ಅನ್ಸುತ್ತೆ. ಹೌದಪ್ಪ, ಇವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಆದರೆ ಇವರಿಗೆ ಅವಕಾಶ ಸಿಕ್ಕಿಲ್ಲ. ಈ ಬಾರಿ ಇವರಿಗೆ ಅವಕಾಶ ಸಿಗಬೇಕು. ಯಾರು ಕಾಂಗ್ರೆಸ್ನಿಂದ MLC ಆಗಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ನೀವು ಪರಿಭಾವಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.